ರಾಜ್ಯದಲ್ಲಿ ಕೊಂಚ ಬಿಡುವು ನೀಡಿದಂತ ವರುಣ ಇದೀಗ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಕೊಪ್ಪಳದಿಂದ ಹಿಡಿದು ಮೈಸೂರಿನವರೆಗೆ ಹಲವು ಅವಾಂತರಗಳೇ ನಡೆದಿವೆ. ತೆಲಂಗಾಣದಲ್ಲಿ ಆಳೆತ್ತರದ ನೀರು ಬಸ್ಸನ್ನೇ ಮುಳುಗಿಸಿದೆ. ಹೊಳೆಯಂತೆ ಬದಲಾದ ದೇವನಹಳ್ಳಿಯ ಕೆಂಪೇಗೌಡ ವೃತ್ತ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಿನ್ನೆ ಭಾರೀ ಮಳೆಯಿಂದ ಕಂಡು ಕೇಳದ ಸ್ಥಿತಿ ನಿರ್ಮಾಣವಾಗಿತ್ತು. ಕೆಂಪೇಗೌಡ ವೃತ್ತ ಕೆರೆಯಂತಾಗಿತ್ತು. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ವಾಹನಗಳು ಮುಳುಗಿ ಹೋಗಿದ್ವು. ಹಲವು ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳಿಗೂ ನೀರು ನುಗ್ಗಿ ಕೆಸರುಮಯವಾಗಿತ್ತು. ಒಂದು ರೋಡ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮಾಡಿಲ್ಲ. ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕೋ ಏನೂ ಆಗಿಲ್ಲ. ಎಲ್ಲ ಸುಮ್ಮನೆ ಏರ್ಪೋರ್ಟ್ ಮೇನ್ ರೋಡ್ ಇದು. ಮೇನ್ ರೋಡಲ್ಲಿ ಹೆಂಗಂದ್ರೆ ಟೌನ್ ಒಳಗಡೆ ಇದ್ದ ಮನೆಗಳು, ಚಿಕ್ಕ ಚಿಕ್ಕ ಕೆರೆಗಳೆಲ್ಲ ಹೆಂಗಿರಬೇಕು ನೀವೇ ಯೋಚನೆ ಮಾಡಿ ಒಂದ್ಸಲಿ. ಮರ ಬಿದ್ದು ಕಾರು ಬೈಕ್ ಜಖ, ಅದೃಷ್ಟವಶ ತಪ್ಪಿದ ಅನಾಹುತ. ಬೆಂಗಳೂರಿನ ಸಂಜೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9533323196. ನಗರದಲ್ಲಿ ನಿಂತಿದ್ದ ಕಾರೊಂದರ ಮೇಲೆ ಬೃಹತ್ ಮರ ಉರುಳಿತ್ತು. ಯಾರು ಇಲ್ಲದ ಕಾರಣ ಅಪಾಯ ತಪ್ಪಿದೆ. ಶೇಷಾದ್ರಿಪುರಂನಲ್ಲಿ ಮರ ಬಿದ್ದು ಬೈಕ್ ಜಖಮ್ಮಾಗಿತ್ತು. ನಾಗಾವರ ರಸ್ತೆ RMV ಲೇಔಟ್ ಜಲಾವೃತ. ನಾಗಾವರದಲ್ಲಿ ರಸ್ತೆಯೆಲ್ಲ ನೀರು ತುಂಬಿಕೊಂಡು ಜನರ ಓಡಾಟಕ್ಕೆ ತೊಂದರೆ ಆಯಿತು. ಸ್ಥಳೀಯ ನಿವಾಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ BBMPಗೆ ವಿಡಿಯೋ ಟ್ಯಾಗ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. RMV 2ನೇ ಹಂತದಲ್ಲಿ BBMP ಪಾರ್ಕ್ ಸಂಪೂರ್ಣ ಜಲಾವೃತವಾಗಿತ್ತು. ಸದಾಶಿವನಗರ ಠಾಣೆಯಿಂದ ರಾಮಯ್ಯ ಆಸ್ಪತ್ರೆವರೆಗೆ ರಸ್ತೆ ಜಲಾವೃತವಾಗಿತ್ತು. ಪ್ಯಾಲೇಸ್ ಗುಟ್ಟಹಳ್ಳಿ ಬ್ರಿಡ್ಜ್ನ ಸರ್ವಿಸ್ ರಸ್ತೆ ಕೆರೆಯಂತೆ ಬದಲಾಗಿತ್ತು. ಹೆಬ್ಬಾಳ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಭಾರೀ ಮಳೆಗೆ ಕೆರೆಯಂತಾದ ತುಮಕೂರಿನ ಕೊರಟಗೆರೆ ತಾಲೂಕಿನಾದ್ಯಂತ 2 ಗಂಟೆಗಳ ಕಾಲ ಸುರಿದ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಯಿತು. ಶಿವಗಂಗಾ ಚಿತ್ರಮಂದಿರ ಬಳಿ ರಸ್ತೆಯೆಲ್ಲ ಜಲಾವೃತವಾಗಿ ಬೈಕ್ಗಳು ಮುಳುಗಿದ್ವು. ಕೊಪ್ಪಳದಲ್ಲಿ ದೇವಾಲಯ, ಶಾಲೆ ಎಲ್ಲವೂ ಜಲಾವೃತ. ಕೊಪ್ಪಳದ ಕುಷ್ಟಗಿ ತಾಲೂಕಿನಲ್ಲಿರುವ ತಾವರಗೇರ ಗ್ರಾಮದ ಬಳಿಯ ಜುಮಲಾಪುರ ಹಳ್ಳ ತುಂಬಿ ಹರಿಯಿತು. ಮುದೇನೂರು ಹಾಗೂ ತಾವರಗೇರ ಸಂಪರ್ಕ ಬಂದಾಗಿತ್ತು. ಜೇರಾಂಪುರದ ಸರ್ಕಾರಿ ಶಾಲೆಯ ಆವರಣ, ಅಡವಿಭಾಗಿ ಗ್ರಾಮದ ಅಮರೇಶ್ವರ ದೇವಾಲಯಕ್ಕೂ ನೀರು ನುಗ್ಗಿತ್ತು. ಸಾಸ್ವಿಹಳ್ಳಿ ಗ್ರಾಮದಲ್ಲಿ ಮಳೆ ನೀರಿಗೆ ದ್ವಿಚಕ್ರ ವಾಹನವೊಂದು ಸಿಲುಕಿತ್ತು. ಎರಡು ಗಂಟೆ ಮಳೆಗೆ 2 ಗ್ರಾಮಗಳಲ್ಲಿ ಪ್ರವಾಹ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಗಂಟೆ ಮಳೆ ಆರ್ಭಟಕ್ಕೆ ಮಿತ್ತಬಾಗಿಲು, ಮಲವಂತಿಗೆ ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ಸೃಷ್ಟಿಯಾಗಿತ್ತು. ನೇತ್ರಾವತಿ ನದಿ ನೀರು ಹರಿದು ಕೃಷಿ ಜಮೀನುಗಳೆಲ್ಲ ಜಲಾವೃತವಾಗಿತ್ತು. ಮೈಸೂರಿನಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಮೈಸೂರಿನ BM ಶ್ರೀ ಬಡಾವಣೆಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಾಯಿತು. ಪಾಲಿಕೆ ವಿರುದ್ಧ ಜನ ಹಿಡಿಶಾಪ ಹಾಕಿದ್ರು. ರೈಲ್ವೆ ಅಂಡರ್ ಪಾಸ್ನಲ್ಲಿ ಮುಳುಗಿದ ಸಾರಿಗೆ ಬಸ್. ತೆಲಂಗಾಣದಲ್ಲಿ ನಿಜಾಮಾಬಾದ್ ಜಿಲ್ಲೆಯಲ್ಲಿ ಮಳೆಯ ಬರ ಜನಜೀವನವನ್ನ ಅಯೋಮಯಗೊಳಿಸಿದೆ. ರೈಲ್ವೆ ಅಂಡರ್ ಪಾಸ್ನಲ್ಲಿ ಆಳುದ್ದ ನೀರು ತುಂಬಿಕೊಂಡಿತ್ತು. ಸಾರಿಗೆ ಬಸ್ಸೊಂದು ಸಿಲುಕಿ ಅರ್ಧ ಮುಳುಗಿ ಹೋಗಿತ್ತು. ಒಟ್ನಲ್ಲಿ ರಾಜ್ಯದಲ್ಲಿ ಕೊಂಚ ಶಾಂತವಾಗಿದ್ದ ವರುಣ ಮತ್ತೆ ಅಬ್ಬರಿಸೋಕೆ ಶುರುವಾಗಿದ್ದಾನೆ. ಜನರಿಗೆ ಸಂತಸದ ಜೊತೆ ಸಂಕಷ್ಟಗಳು ಎದುರಾಗ್ತಿದೆ. ಬ್ಯೂರೋ ರಿಪೋರ್ಟ್ TV9.